ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2017 ಮಾಡಲ್ದು ಒಂದು ಮಾರುತಿ ಸುಜುಕಿ ಅವ್ರದ್ದು ಬ್ರಿಜಾ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ. ಒಂದೊಳ್ಳೆ ಕಂಡೀಷನ್ ಆಗಿರುತ್ತೆ ಗಾಡಿ, ಸಿಂಗಲ್ ಓನರ್ ಗಾಡಿ, ಅದು ಡೆಲ್ಲಿ ರಿಜಿಸ್ಟ್ರೇಷನ್ ಆಗಿರುತ್ತೆ ವೀಕ್ಷಕರೇ. ಕಡಿಮೆ ಬಜೆಟಲ್ಲಿ ಒಂದು ಬ್ರಿಜಾ ಹುಡುಕ್ತಾ ಇದ್ದರೆ ನೋಡಿ ವೀಕ್ಷಕರೇ, ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ, ಅಂದರೆ ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಮೊಬೈಲ್ ನಂಬರ್ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ನಂಬರು. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಅಲ್ಲೇಂದ್ರೆ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಈ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ ವೀಕ್ಷಕರೇ. ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ. ಆವಾಗ ನೀವು ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಬೇಕಾದ್ರೆ ತಗೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ವಿಡಿಯೋನ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಮತ್ತು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದರೂ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ ವೀಕ್ಷಕರೇ. ಈ ನಂಬರ್ಗೆ ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ, ಇದು ಓನರ್ ನಂಬರ್ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋದಿಲ್ಲ, ಹಾಗಾಗಿ ಹೇಳ್ತಿದ್ದೀನಿ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತಂದರೆ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಇಟ್ಕೊಂಡು ವಿಡಿಯೋ ಮಾಡಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳೋದಿತ್ತಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ನೀವು ಸೇಲಿಗೆ ಬ್ರಿಜಾ 2017 ಮಾಡಲ್ ಸರ್, ಅದು VDI ಮಾರುತಿ ಬ್ರಿಜಾ VDIನಾ 2017 ಮಾಡಲು? 17 ಮಾಡಲು, ಸಿಂಗಲ್ ಓನರು, ಸಿಂಗಲ್ ಓನರ್. ಓಕೆ, ಇದು 73,000 ಓಡಿದೆ. 73,000 ಓಡಿದೆಯಾ? ಏನು ಶೋರೂಮ್ ಟ್ರ್ಯಾಕ್ ಇದೆಯಾ ಸರ್ ಅದು? ಶೋರೂಮ್ ಟ್ರ್ಯಾಕ್ ಈ ನನ್ನ ಹತ್ರ ಏನಿಲ್ಲ ಸರ್, ನಾನು ತಗ್ಸಿಲ್ಲ. ಬಟ್ ಗಾಡಿ ಇಂಜಿನ್ ಎಲ್ಲ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಓಕೆ, ಅದು ಡೆಲ್ಲಿ ರಿಜಿಸ್ಟ್ರೇಷನ್ ವೆಹಿಕಲ್ಲ ಸರ್ ಅದು? ಡೆಲ್ಲಿ ರಿಜಿಸ್ಟ್ರೇಷನ್. ನಾನು ಮ್ಯಾಕ್ಸಿಮಮ್ ಡೆಲ್ಲಿ ಗಾಡಿನೇ ತಗೊಳ್ಳೋದು ಪ್ರೊವೈಡ್ ಮಾಡ್ತೀನಿ ಅಷ್ಟೇ. ಓಕೆ ಸರ್, ಈಗ ಗಾಡಿದು ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದಾವ? ಥರ್ಡ್ ಪಾರ್ಟಿ ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಮೇಲೆ RC ಎಲ್ಲ ಇದಿದೆ, ಅಪ್ಡೇಟ್ ಇದೆ, ಏನು ಸಮಸ್ಯೆ ಇಲ್ಲ ಸರ್ ಗಾಡಿಗೆ. ಓಕೆ, ಟೈರ್ ಎಲ್ಲ ಚೆನ್ನಾಗಿದಾವ? ಟೈರ್ ಎಲ್ಲ ಆಲ್ಮೋಸ್ಟ್ ಒಂದು 60-70 ಇದಾವೆ ಸರ್, 70% ಇದಾವೆ. ಓಕೆ, ನ್ಯೂ ಟೈರ್ ಏನಿಲ್ಲ, ಒಂದು 60-70% ಇದಾವೆ ಸರ್. ಓಕೆ, ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ ಸರ್, ಬಾಡಿ ಲೈನ್ ಆಕ್ಸಿಡೆಂಟ್ ಏನಿಲ್ಲ. ಬಟ್ ಬಂಪರ್ ಅದು ಪೇಂಟ್ ಆಗಿರ್ಬೋದು ಸ್ವಲ್ಪ, ಹಾಂ, ಅದು ಕ್ರ್ಯಾಚಸ್ ಆಗಿರುತ್ತೆ. ಬಟ್ ಬಾಕಿ ಎಲ್ಲ ಬಾಡಿ ಲೈನು ಎಲ್ಲ ಚೆನ್ನಾಗಿದೆ ಸರ್, ಏನು ಸಮಸ್ಯೆ ಇಲ್ಲ. ಓಕೆ, ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಗಾಡೀಲಿ? ಗಾಡೀಲಿ ಏನೂ ಇಲ್ಲ ಸರ್, ಎಲ್ಲ ಕಂಪ್ನಿ ಫಿಟ್ಟಿಂಗ್ ಇದರಲ್ಲಿ, ಏನು ಎಕ್ಸ್ಟ್ರಾ ಇಲ್ಲ. ಕಂಪ್ನಿ ಸಿಸ್ಟಮು, ಕಂಪ್ನಿ ಮಿರರ್ ಎಲ್ಲ ಕಂಪ್ನಿದೇ ಇದೆ. ಓಕೆ, ಅದು ಈಗ ಡೆಲ್ಲಿ ರಿಜಿಸ್ಟ್ರೇಷನ್ ಅಂದರೆ ಏನು ಡೆಲ್ಲಿ ಹಂಗೆ ಕೊಡ್ತೀರಾ ಸರ್, ಕರ್ನಾಟಕ ಏನಾದರೂ ಮಾಡಿಸ್ಕೊಡ್ತೀರಾ? ಅವರಿಗೆ ಡೆಲ್ಲಿ ಇದೆ ಹಂಗೆ ಬೇಕಂದ್ರೆ NOC ತೆಗೆದು ಕೊಡ್ತೀನಿ. ಹಾಂ, NOC ತೆಗೆದು ಕೊಟ್ಟರು ಕೂಡ ಮತ್ತೆ ಅವ್ರು KA ಮಾಡ್ಕೋಬೇಕಲ್ಲ ಸರ್, ಅದಕ್ಕೆ ನಾನೇ KA ಮಾಡಿಕೊಡ್ತೀನಲ್ಲ. ಓಕೆ, ನೀವೇ ಕರ್ನಾಟಕ ಒಂದು ತಿಂಗಳಲ್ಲಿ ಅಲ್ಲಿ ಅಪ್ಡೇಟ್ ಕೊಡಬೇಕಾಗುತ್ತೆ, ನಾನು ಒಂದು ತಿಂಗಳಲ್ಲಿ KA ಮಾಡಿಸಿ ಕೊಡಬೇಕಾಗುತ್ತೆ. ಓಕೆ, ಅವರು ಹಂಗೆ ಕೊಟ್ಟರೆ ಏನಾಗುತ್ತೆ ಗೊತ್ತಾ, NOC ತಗೊಂಡ್ಬಿಟ್ಟು 2 ಮಂತ್ 3 ಮಂತ್ ವೇಟ್ ಮಾಡ್ತಾರೆ, ಟ್ಯಾಕ್ಸ್ ತುಂಬಂಗಿಲ್ಲ. ಅದಕ್ಕಾಗಿ ನಾನು ಮ್ಯಾಕ್ಸಿಮಮ್ ಕರ್ನಾಟಕ ರಿಜಿಸ್ಟ್ರೇಷನ್ ಮಾಡೇ ಕೊಡ್ತೀನಿ. ಓಕೆ, ಓಕೆ, ಹ್ಞೂ, ಓಕೆ, ಅಂದರೆ ಈ ತೊಗೊಳೋರಿಗೆ ನೀವೇ ಕರ್ನಾಟಕ ಮಾಡಿಸ್ಕೊಟ್ಟು ಬಿಡ್ತೀರಾ? ಮಾಡಿಸ್ಕೊಡ್ತೀನಿ ಸರ್, ಏನು ಸಮಸ್ಯೆ ಇಲ್ಲ. ಓಕೆ ಸರ್, ಈಗ ಗಾಡಿ ಇರೋದಿಲ್ಲ ಸರ್ ಲೊಕೇಶನ್ನು? ಬೆಳಗಾಂ ಡಿಸ್ಟಿಕ್ ಅಥಣಿ ಅಂತ. ಬೆಳಗಾಂ ಡಿಸ್ಟಿಕ್ಕು ಅಥಣಿ. ಹ್ಞೂ, ಓಕೆ ಸರ್, ಪ್ರೈಸ್ ಏನು ಹೇಳ್ತಿದ್ದಾರೆ ಗಾಡಿಗೆ? ಒಂದು 590 ಹೇಳ್ತಾ ಇದ್ದೀವಿ, ಸ್ವಲ್ಪ ನೆಗೋಸಿಬಲ್ ಆಗುತ್ತೆ ಸರ್. ಓಕೆ, 5,90,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ? ಹಾಂ, ಸ್ವಲ್ಪ ಆಗುತ್ತೆ. ಓಕೆ, ಅವಿತ್ತು ಕರ್ನಾಟಕನಾ? ಹಾಂ, ಕರ್ನಾಟಕ ಟ್ಯಾಕ್ಸ್ ಕಟ್ಟಿ ನಾನೇ ಇದೆಲ್ಲ ಮಾಡಿಕೊಡ್ತೀನಿ, ಅವ್ರ ಹೆಸರಿಗೆ ಮಾಡಿಕೊಡ್ತೀನಿ 5,90,000 ಓಕೆ, ಅದರಲ್ಲೂ ಅವ್ರು ತಗೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ. ಓಕೆ, 5,90,000 ಕರ್ನಾಟಕ ಮಾಡಿಸ್ಕೊಡ್ತೀರಾ? ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ? ಹಾಂ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಅಂದರೆ ಸರ್ 50,000 ಎಲ್ಲ ಡಿಫ್ರೆಂಟ್ ಆಗಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಓಕೆ, ಓಕೆ, ಹಾಂ, ಸರಿ ಸರ್, ನಂಬರ್ ಇದೆ ಹಾಕಿರಲಾ? ಹಾಂ, ಇದೇ ಹಾಕ್ಬಿಡಿ ಸರ್. ಸರಿ ಸರ್, ಓಕೆ.